ಕಾಮನ್ ಆಗಿ ಮಿಸ್ಪ್ರನೌನ್ಸ್ ಮಾಡ್ತೀವಿ ಅಂದ್ರೆ ಅದನ್ನ ತಪ್ಪಾಗಿ ಓದ್ತೀವಿ. ಯಾವ ರೀತಿ ಓದ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈಗ ಕೆಲವೊಂದು ಪದಗಳನ್ನ ವುಮೆನ್, ಹೌದಾ, ಇಲ್ಲಿ ಬರ್ತಿರ್ತದೆ WOMEN ವುಮೆನ್, ಅದನ್ನ ಯಾವ ರೀತಿ ಓದ್ಬೇಕು? ವಿಮೆನ್ ಅಂತ ಓದ್ಬೇಕು. ಏನಂತ ಓದ್ಬೇಕು? ವಿಮೆನ್, ವಿಮೆನ್ ಅಂತ ಓದ್ಬೇಕು. ನಾವು ಓದೋದು ಹೆಂಗೆ? ವುಮೆನ್ ಅಂತ. ಏನಂತೀವಿ ನಾವು? ವುಮೆನ್. ಅದು ತಪ್ಪು. ವಿಮೆನ್ ಅದು ಏನಂತೀವಿ ನಾವು? ವಿಮೆನ್. ನೆಕ್ಸ್ಟ್ ಇದ್ಯಾವುದು? ಬ್ರೇಕ್ಫಾಸ್ಟ್. ಅದನ್ನ ಉಚ್ಚಾರಣೆ ಯಾವ ರೀತಿ ಮಾಡ್ಬೇಕು? ಬ್ರೇಕ್ಫಾಸ್ಟ್, ಬ್ರೇಕ್ ಫಸ್ಟ್. ನಾವೇನ್ ಮಾಡ್ತೀವಿ? ಬ್ರೇಕ್ ಫಾಸ್ಟ್ ಅಂತೀವಿ. ಏನಂತೀವಿ ನಾವು? ಬ್ರೇಕ್ ಫಾಸ್ಟ್. ತಪ್ಪು. ಸರಿಯಾದ ಉಚ್ಚಾರಣೆ ಏನು? ಬ್ರೇಕ್ಫಾಸ್ಟ್. ಏನದು? ಬ್ರೇಕ್ಫಾಸ್ಟ್. ನೆಕ್ಸ್ಟ್ ಇಲ್ಲ ರಿಸಿಟ್, ಹೌದಾ, ಅದನ್ನ ಯಾವ ರೀತಿ ಓದ್ಬೇಕು? ರಿಸಿಟ್ ಅಂತ ಓದ್ಬೇಕು. ಏನ್ ಓದ್ಬೇಕು? ರಿಸಿಟ್. ಬಟ್ ಇಲ್ಲಿ ನಾವು ಓದೋದೇನು? ರಿಸಿಪ್ಟ್ ಅಂತೀವಿ. ಏನಂತೀವಿ ನಾವು ಅದನ್ನ? ರಿಸಿಪ್ಟ್ ಅಂತ ಕರಿತೀವಿ. ರಿಸಿಪ್ಟ್ ಕೊಡ್ರಿ ಅಂತ ಹೇಳ್ತೀವಿ. ಹೌದಾ, ಅಂಗಡಿಗೆ ರಿಸಿಪ್ಟ್ ಕೊಡ್ರಿ ಅಂತೀವಿ. ಬಟ್ ರಿಸಿಪ್ಟ್ ಅಲ್ಲ, ಅದು ರಿಸಿಟ್. ಏನದು? ರಿಸಿಟ್. ಡಿಸಲ್ಟ್ ಅದು, ಅದನ್ನ ನಾವು ಓದೋದು ಡೆಸರ್ಟ್ ಅಂತೀವಿ. ಸೊ ತಪ್ಪಾದಂತಹ ಪ್ರೊನೌನ್ಸಿಯೇಷನ್ ಮಾಡಬಾರ್ದು. ನೋಡಿ ಇಲ್ಲಿ ನೀನ್ ಹೇಳಿದ್ದು ವುಮೆನ್ ಅಂತ ಹೇಳಿದೆ, ವುಮೆನ್ ಅಲ್ಲ. ಇದೇನಿದು? ವಿಮೆನ್. ಏನದು? ವಿಮೆನ್. ನೆಕ್ಸ್ಟ್ ನೋಡಿ ಇಲ್ಲಿ ನೀನ್ ಹೇಳಿದ್ದು ತಪ್ಪು. ಈಗ ಬ್ರೇಕ್ ಫಾಸ್ಟ್ ಅಲ್ಲ, ಬ್ರೇಕ್ ಫಸ್ಟ್. ಬ್ರೇಕ್ಫಾಸ್ಟ್. ಇದೇನಿದು? ನೋಡು ನೀನ್ ಹೇಳಿದ್ದು ತಪ್ಪು. ಮತ್ತೆ ರಿಸಿಪ್ಟ್ ಅಂದೆ, ಹೌದಾ? ರಿಸಿಪ್ಟ್ ಪಿ ಬರಂಗಿಲ್ಲ, ರಿಸೀಟ್ ಅನ್ಬೇಕು. ಏನ್ ಅನ್ಬೇಕು? ರಿಸೀಟ್ ಅನ್ಬೇಕು. ಅರ್ಥ ಆಯ್ತಾ?